ಪರೀಕ್ಷೆಯಲ್ಲಿ ಸತತವಾಗಿ 18ನೇ ವರ್ಷ 100% ಫಲಿತಾಂಶ ಸಾಧಿಸಿದ ಅಮರಜ್ಯೋತಿ ಶಾಲೆ 625ಕ್ಕೆ 619 ಅಂಕ ಗಳಿಸಿದ ಕುಮಾರಿ ಧನ್ಯಾ ಎಸ್ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ವರ್ಷ 145 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದು 14 ವಿದ್ಯಾರ್ಥಿಗಳು 600 ಮತ್ತು 600ಕ್ಕಿಂತ ಹೆಚ್ಚು ಅಂಕ ಪಡೆದಿರುತ್ತಾರೆ. ಒಟ್ಟಾರೆ 57 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಉಳಿದಂತೆ 76 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ಉಳಿದ 12 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ ಹಾಗೂ ಪೋಷಕರಿಗೂ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಾಡೇನಹಳ್ಳಿ ನಾಗರಾಜ್ ರವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಅಶೋಕ್ ಕುಮಾರ್ ಅವರು ಹಾಗೂ ಮುಖ್ಯ ಉಪಾಧ್ಯಾಯರುಗಳಾದ ಶ್ರೀ ವೈಆರ್ ಚಂಗಾರೆಡ್ಡಿ ಮತ್ತು ಶ್ರೀ ಎಂ ಮುನಿನಾರಾಯಣಪ್ಪನವರು ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ. ನನ್ನ ಹೆಸರು ಧನ್ಯಾ ಅಂತ. ನಾನು ಈ ಊರು ಗುಡ್ಪಲ್ಲಿಯವರು, ಬಟ್ ನಾವಿರೋದು ಮುಳಬಾಗ್ಲಲ್ಲಿ. ನಾವು ತುಂಬ ವರ್ಷದಿಂದ ಮುಳಬಾಗ್ಲಲ್ಲಿ ಇದ್ದೀವಿ. ಅಮರಜ್ಯೋತಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಮ್ಮಪ್ಪ ಸುರೇಶ್ ಅಂತ, ಅವರು ಟೀಚರ್ ಆಗಿದ್ದಾರೆ. ಮತ್ತು ನಮ್ಮಮ್ಮ ಕೂಡ ವಾಣಿ ಅಂತ, ಅವರು ಟೀಚರ್ ಆಗಿದ್ದಾರೆ. ಇಲ್ಲೇ ಅವರು ಕೆಲಸ ಹತ್ರನೇ. ಮತ್ತು ನಮಗೆ ಆ್ಯಕ್ಚುಲಿ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಸಾಟರ್ಡೆ ಸಂಡೇಸ್ ಕೂಡ ಕ್ಲಾಸಸ್ ಇರ್ತಾಯಿತ್ತು ತುಂಬ. ಮಾಮೂಲಿಯಾಗಿ ಡೈಲಿ 8:30ಇಂದ ಈವ್ನಿಂಗ್ 6 o'clockವರೆಗೂ ಕ್ಲಾಸಸ್ ಇತ್ತು. ಮತ್ತು ನಮ್ಗೆ ನವಂಬರ್ ಅಷ್ಟೊತ್ತಿಗೆ ಸಿಲೆಬಸ್ ಎಲ್ಲ ಮುಗಿಸ್ಬಿಟ್ಟು ಎವ್ರಿ ಡೇ 30 ಮಾರ್ಕ್ಸ್ ಟೆಸ್ಟಸ್ ಇರ್ತಿತ್ತು ಈ ಚಾಪ್ಟರ್ಸ್ ಅಂತ. ಹತ್ತಿರ ನಮಗೆ 7 to 8 ಪ್ರಿಪ್ರೇಟರೀಸ್ ಕೂಡ ಮಾಡಿದ್ದಾರೆ. ಸೊ ಮತ್ತು ನಾವು ಸೆಲ್ಫ್ ಸ್ಟಡಿ ಮಾಡಿದ್ದೀವಿ, ಎಲ್ಲೂ ಟ್ಯೂಷನ್ಗೆ ಏನಕ್ಕೂ ಹೋಗಿಲ್ಲ. ಸೊ ಎಲ್ಲ ಟೀಚರ್ಸ್ ಎಫರ್ಟ್ಸ್, ನಾವು ಓದಿರೋದು ಎಲ್ಲ ಮಿಕ್ಸ್ ಆಗಿ 619 ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳಿ. ಎಕ್ಸ್ಪೆಕ್ಟೇಷನ್ನ ಇತ್ತು. ಇನ್ನು ಒಂದು 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಬರಬಹುದು ಅಂತ ಇತ್ತು. ಲೈಕ್ 623 ಹಾಗೆ ಬರಬಹುದು ಅಂತ ಇತ್ತು. ಬಟ್ ಓಕೆ. ಹೆಂಗಿದೆ ಅಲ್ಲಿ ಸ್ಕೂಲಲ್ಲಿ ಎಫೆಕ್ಟ್ ವಾತಾವರಣ? ಸ್ಕೂಲಲ್ಲಿ ಕೋಚಿಂಗ್ ಯಾವ ಥರ? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ IIT ಕೂಡ ಇದೆ ಆ್ಯಕ್ಚುಲಿ. ಒಂದು IIT ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಒಂಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ, ಲೈಕ್ ನಮಗೆ OMR ಆಗಿರ್ಬೋದು, ಆ ಥರ IIT ಕೋಚಿಂಗ್ ಸಪ್ರೇಟ್ ಆಗಿದೆ. ಆಮೇಲೆ 10th ವಿಷಯಕ್ಕೆ ಬಂದರೆ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಬ್ಬ ಟೀಚರು ಚೆನ್ನಾಗಿ ಹೇಳ್ಕೊಡ್ತಾರೆ. ಗ್ರಾಮರ್ ಎಲ್ಲ, ಎಸ್ಪೆಷಲಿ ಕನ್ನಡ ಗ್ರಾಮರ್, ಇಂಗ್ಲೀಷ್ ಎಲ್ಲ 10th ಬರೀ 10% ಆ ಥರ ಏನಾರ ಬೇಕಾಗಿದ್ದರೆ, ಬಟ್ ನಮಗೆ PUCಗೆ ಮುಂದಕ್ಕೂ ಹೆಲ್ಪ್ ಆಗೋ ಥರ ನಮಗೆ ಗ್ರಾಮರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅಂದರೆ ಅದೊಂಥರ ಒಳ್ಳೆ ಬೇಸಿಕ್ ಗ್ರಾಮರ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಮ್ಯಾಥ್ಸು ಸೈನ್ಸು ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಬರೀ ಥಿಯರಿಟಿಕಲಿ ಮಾತ್ರ ಅಲ್ಲ, ಸೈನ್ಸು ತುಂಬ, ಕೆಮಿಸ್ಟ್ರಿ ಎಲ್ಲ ಪ್ರಾಕ್ಟಿಕಲಿ ಕೂಡ ಹೇಳ್ಕೊಟ್ಟಿದ್ದಾರೆ. ಬಯಾಲಜಿ, ಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲ. ಸೊ ಎಲ್ಲ ಟೋಟಲ್ ಎಷ್ಟು ಸ್ಟ್ರೆಂತ್? 145 ಮೆಂಬರ್ಸ್ ಬರೆದಿರೋದು. 145 ಮೆಂಬರ್ಸ್ ಕೂಡ ಪಾಸ್ ಆಗಿದ್ದಾರೆ. ಲೀಸ್ಟ್ ಸ್ಕೋರೇ 299, ಹತ್ರ 300, ಅದೇ ಲೀಸ್ಟ್ ಸ್ಕೋರ್ ಇರೋದು. ಮತ್ತು 70 ಮೆಂಬರ್ಸ್ ಏನೋ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. 70 ಮೆಂಬರ್ಸು. ಇನ್ನು 600 ಮೇಲೆ 14 ಮೆಂಬರ್ಸ್ 600 ಮೇಲೆ ತೊಗೊಂಡಿದ್ದಾರೆ. 14 ಮೆಂಬರ್ಸು. ಹತ್ರ ಒಂದು 5 ಮೆಂಬರ್ಸ್ 610 ಮೇಲೆ ತೊಗೊಂಡಿದ್ದಾರೆ. 5 to 6 ಮೆಂಬರ್ಸು 600 ಮೇಲೆ ತೊಗೊಂಡಿದ್ದಾರೆ ಸರ್. ಅಲ್ಲಿ ಹೆಂಗೆ ಇದೆ ಟೀಚರ್ಸ್? ನಿಮಗೆ ಯಾವ ಥರ? ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅಂದರೆ ಇವಾಗ ಒಂದು ಸ್ಟೂಡೆಂಟು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂದರೆ ಅವ್ರಿಗೆ ಆ ಸಬ್ಜೆಕ್ಟಲ್ಲಿ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನೋಡಿದ್ದಾರೆ. ಸೊ ಎಲ್ಲರೂ ಪಾಸ್ ಆಗಬೇಕು ಅಂದರೆ ಅವ್ರ ಎಫರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟಲ್ಲಿ ಚೆನ್ನಾಗಿ ಓದೋರಿಗೆ ಅಥವಾ ಯಾರಿಗಾನ ಪ್ರಿಪ್ರೇಟ್ರಿ ಹೇಗೆ ಕೊಡ್ತಾ ಇದ್ರು ಹಾಗೆ ಸ್ವಲ್ಪ ಇನ್ನು ಈ ಸಬ್ಜೆಕ್ಟಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋರಿಗೆ ಲಾಸ್ಟಲ್ಲಿ ಪ್ರಿಪ್ರೇಟ್ರಿಗಳು ಕೊಡ್ದಿರಾ ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಸ್ವಲ್ಪ ಜನಕ್ಕೆ ನೈಟ್ ಕ್ಲಾಸಸ್ ಕೂಡ ಇತ್ತು. ಲೈಕ್ ಅರೌಂಡ್ 8, 9ವರೆಗೂ ಎಲ್ಲ ನೈಟ್ ಕ್ಲಾಸಸ್ ಕೂಡ ತೊಗೊಂಡಿದ್ದಾರೆ. ಮತ್ತು ಮಾರ್ನಿಂಗ್ 8:30ಇಂದನೇ ಮಾಡ್ತಾಯಿದ್ರು. ಇವಾಗ 6 ಸಬ್ಜೆಕ್ಟ್ಸಲ್ಲಿ ಮ್ಯಾಥ್ಸು, ಸೈನ್ಸು ಫುಲ್ ಟಫ್ ಇರುತ್ತೆ. ಅದಕ್ಕೆ ನಿಮ್ಮ ಶಾಲೆಯಲ್ಲಿ ಹೇಗಿತ್ತು ಎಫರ್ಟ್ ಟೀಚರ್ಸ್ ಕಡೆಯಿಂದ? ಟೀಚರ್ಸ್ ಹೆಂಗೆ ಅಂದರೆ ಫಸ್ಟ್ ನಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಫಸ್ಟ್ ಹೇಳ್ಕೊಡ್ತಾಯಿದ್ರು. ಮ್ಯಾಥ್ಸಲ್ಲಿ ಆಗಿರ್ಬೋದು, ಸೈನ್ಸಲ್ಲಿ ಆಗಿರ್ಬೋದು. ಅಂದರೆ 10th ಏನೇನು ಬೇಕೋ ಫಸ್ಟ್ 1 ಮಂತ್
ಅದಕ್ಕೇನು ಬೇಸಿಕ್ ಬೇಕು. ಫಾರ್ ಎಕ್ಸಾಂಪಲ್ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲ, ಈಗ ಫ್ಯಾಕ್ಟ್ರೈಸೇಷನ್ಸ್ ಆ ಥರ ಏನೇನಾಗಿರ್ಬೋದು ಅದು ಹೇಳ್ಕೊಡ್ತಾಯಿದ್ರು ಫಸ್ಟಲ್ಲಿ. ಆಮೇಲೆ ಬರ್ತಾ ಬರ್ತಾ ನಮಗೆ ಒಂದೇ ಥರದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾಯಿದ್ರು. ಮತ್ತು ಲಾಸ್ಟಿಗೆ ಬರ್ತಾ ಇರಬೇಕಾದ್ರೆ ಸೆಕ್ಷನ್ಸ್ ಥರ ಡಿವೈಡ್ ಮಾಡಿದ್ರು. ಇವ್ರಿಗೆ ಈ ಥರ, ಅವ್ರಿಗೆ ಈ ಥರ ಅಂತ. ಲಾಸ್ಟಲ್ಲಿ ನಮಗೆ ಏನಿಲ್ಲ ಅಂದರೂ ಸ್ಕೂಲಲ್ಲೇ 10 ಮಾಡೆಲ್ ಪೇಪರ್ಸ್ 15 ಮಾಡೆಲ್ ಪೇಪರ್ಸ್ ಸಾಲ್ವ್ ಮಾಡಿಸ್ತಾಯಿದ್ರು. ಏನನ್ನ ಡೌಟ್ ಇರಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಥರ ಆಗಿರ್ಬೋದು, ಅಥವಾ ಈ ಚಾಪ್ಟರಿಂದ ಈ ಥರ ಕ್ವಶನ್ಸ್ ಬರ್ಬೋದು. ಮತ್ತು ಎಕ್ಸಾಮಲ್ಲೂ ಅಷ್ಟೇ ನಮಗೆ ಪ್ರಿಪ್ರೇಟ್ರೀಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ 10th ಫೈನಲ್ ಎಕ್ಸಾಮ್ಸ್ಗಿಂತ ನಮ್ಮ ಪ್ರಿಪ್ರೇಟ್ರೀಸು ಸ್ವಲ್ಪ ಟಫ್ ಇರ್ತಿತ್ತು. ಮತ್ತು ಎಲ್ಲ ಆಗಿರ್ಬೋದು, ಎಲ್ಲ ಸ್ಟ್ರಿಕ್ಟೇ ಇರ್ತಿತ್ತು. ಕರೆಕ್ಷನ್ನಿಂದ ಹಿಡಿದು ಕ್ವಶನ್ ಪೇಪರು, ಇನ್ವಿಜಿಲೇಷನ್ ಎಲ್ಲ ಸ್ಟ್ರಿಕ್ಟೇ ಇರ್ತಿತ್ತು. ಸೊ ನಮ್ಗೆ ಅದು ತುಂಬ ಹೆಲ್ಪ್ ಆಯಿತು. ನಮಗೆ 10th ಫೈನಲ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂದಾಗ ನಮಗೆ ಸ್ಕೂಲಲ್ಲಿ ಹೆಂಗಿತ್ತು ಅದಕ್ಕಿಂತ ಸ್ವಲ್ಪ ಫ್ರೀನೇ ಅನ್ನಿಸ್ತು ನಿಜ ಹೇಳಬೇಕಂದ್ರೆ. ಸೊ ಅದರಿಂದ ನಮಗೆ ಹೆಲ್ಪ್ ಆಯಿತು. ನಮಗೆ ಅಂತಲೇ ಇಲ್ಲ, ಸ್ಕೂಲವ್ರು ಎಲ್ಲರಿಗೂ ತುಂಬ ಹೆಲ್ಪ್ ಆಗಿದೆ. ಮತ್ತು ತುಂಬ ಒಳ್ಳೆ ಸ್ಕೋರ್ಸ್ ಕೂಡ ಬಂದಿದೆ ಮ್ಯಾಥ್ಸು ಸೈನ್ಸಲ್ಲಿ. ಎಸ್ಪೆಷಲಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟುಗಳು 2-3 ಬಂದಿದೆ. ಸೈನ್ಸಲ್ಲಿ ಕೂಡ ಬಂದಿದೆ ಔಟ್ ಆಫ್ ಔಟು ಒಂದು. ಕನ್ನಡ 125 ಬಂದಿದೆ, ಇಂಗ್ಲೀಷ್ 98, ಹಿಂದಿ 100 ಬಂದಿದೆ, ಮ್ಯಾಥ್ಸ್ 100, ಸೈನ್ಸು 100 ಬಂದಿದೆ, ಸೋಷಲ್ 96 ಬಂದಿದೆ. ನಿಮಗೆ ಹೇಗೆ ಅನಿಸ್ತಾ ಇದೆ ರಿಸಲ್ಟ್ ಬಂದಿದೆ? ಖುಷಿ ಆಗ್ತಾಯಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಪ್ರೌಡ್ ಆಗಿದ್ದಾರೆ. ಎಲ್ಲದಕ್ಕಿಂತ ಎಲ್ಲರೂ ತುಂಬ ಖುಷಿಪಟ್ಟರು. ನನಗಿನ್ನ ಬೇರೆಯವ್ರು ಎಕ್ಸೈಟ್ ಆಗಿದ್ದರು, ಬೇರೆಯವರೇ ಖುಷಿ ಪಟ್ಟಿದ್ದಾರೆ. ನನ್ನ ರಿಸಲ್ಟ್ಸ್ಗಿಂತ ನಾನು ಬೇರೆಯವರೆಲ್ಲರೂ ತುಂಬ ನರ್ವಸ್ ಆಗಿದ್ದರು ನನ್ನ ರಿಸಲ್ಟ್ಸ್ ನೋಡೋದಕ್ಕೋಸ್ಕರ. ಮತ್ತು ಅದು ಒಂದಿತ್ತು, ಎಕ್ಸ್ಪೆಕ್ಟೇಷನ್ ಮಾಡಿದವ್ರದ್ದು ಅಷ್ಟೊಂದು ಬರಲ್ಲ ಆ ಥರ ಎಲ್ಲ ಇತ್ತು. ಅದೊಂದು ಫಿಯರ್ ಇತ್ತು, ಈ ಕರೆಕ್ಷನ್ ಮಾಡೋರು ಹೆಂಗೆ ಮಾಡ್ಬೋದು ಏನು ಅಂತ. ಬಟ್ ಚೆನ್ನಾಗಿ ಬಂದಿದೆ. ಇಲ್ಲ, ಫುಲ್ಲು ಸ್ಟ್ರಿಕ್ಟಾಗೇ ಮಾಡಿದ್ದಾರೆ. ಅದು ತುಂಬ ಜನ ಟೀಚರ್ಸ್ ಕೂಡ ಸಸ್ಪೆಂಡ್ ಆಗಿರೋದಿದೆ ಅಲ್ಲ. ಸೊ ಇಲ್ಲ, ನಮ್ಮ ಸೆಂಟರ್ಸಲ್ಲಿ ಎಲ್ಲೂ ಆ ಥರ ಸಸ್ಪೆಂಡ್ ಇದಾಗಿಲ್ಲ. ಬಟ್ ಎಲ್ಲ ಕ್ಲಾಸಸಲ್ಲೂ ವೆಬ್ ಕ್ಯಾಮ್ರಾಸ್ ಇತ್ತು. ಅವಾಗವಾಗ ನಮಗೆ ಪ್ಲೇಸಸ್ ಕೂಡ ಚೇಂಜ್ ಮಾಡ್ತಾಯಿದ್ರು. ಈ ಕಡೆ ಹಿಂಗೆ ಶಿಫ್ಟ್ ಮಾಡ್ತಾಯಿದ್ರು. ಸೇಮ್ ರೂಮೇ, ಬಟ್ ಪ್ಲೇಸಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು. ಮತ್ತು ಎಕ್ಸಾಮ್ ಇದು ಸ್ಕೂಲ್ ಒಳಗಡೆಗೆ, ಕ್ಯಾಂಪಸ್ ಒಳಗಡೆಗೆ ನಮ್ಮ ಸೆಂಟರಲ್ಲಿ 9-10 o'clock ಅಲ್ಲ, 9:50, 9:55 ಅವಾಗವರೆಗೂ ಯಾರಿಗೂ ಎಂಟ್ರಿ ಇರಲಿಲ್ಲ. ಈವನ್ ಸ್ಟೂಡೆಂಟ್ಸ್ ಕೂಡ ಒಳಗಡೆ ಹೋಗೋಂಗಿರಲಿಲ್ಲ. ಮತ್ತು ಟೀಚರ್ಸ್ ಅಥವಾ ಬೇರೆ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರೂ ಒಳಗಡೆ ಹೋಗ್ತಾ ಇರಲಿಲ್ಲ. ಮತ್ತು ಪೊಲೀಸ್ ಅವ್ರು ಕೂಡ ಇರ್ತಿದ್ರು ಅವಾಗವಾಗ. ಸೊ ತುಂಬ ಸ್ಟ್ರಿಕ್ಟಾಗಿ ನಡೀತಾ ಇತ್ತು. ಅವಾಗವಾಗ ಸ್ಕ್ವಾಡ್ಸ್ ಕೂಡ ಬಂದಿದ್ದಾರೆ. ನಿಮ್ಗೆ ಯಾವ ಥರ ಇದ್ರು ಬ್ಯಾಕ್ ಬಂದರೆ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗೇ ಇದ್ದರು. ಎಲ್ಲರೂ ಹೀಗೆ ಮಾಡ್ಬೋದು, ಎಕ್ಸಾಮಲ್ಲಿ ಈ ಥರ ಪ್ರೆಸೆಂಟೇಷನ್ ಮಾಡಬೇಕು, ಒಂದು ಆನ್ಸರ್ನ ಹೇಗೆ ಬರೀಬೇಕು, ಅಂದರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ದಿರ ಎಕ್ಸಾಮಿನೇಷನ್ ಕರೆಕ್ಷನ್ ಮಾಡೋರು ವ್ಯಾಲ್ಯುಯೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಗೆ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾಯಿದ್ರು. ಆಮೇಲೆ ಒಂಥರ ಡಿಫ್ರೆಂಟ್ ಮಾಡೆಲ್ಸ್ ಪ್ರಾಬ್ಲಮ್ಸ್ ಬಂದರೆ ಅದನ್ನ ಹೆಂಗೆ ಈಸಿಯಾಗಿ ನಾವು ಅನಲೈಸ್ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು. ಸೈನ್ಸಲ್ಲಿ ಎಲ್ಲ ಎಕ್ಸ್ಪರಿಮೆಂಟ್ ಬೇಸ್ಡ್ ಪ್ರಾಬ್ಲಮ್ ಕ್ವಶನ್ಸ್ ತುಂಬ ಐತಿ ಈ ಟೈಮು ಸೈನ್ಸು. ಪ್ರಿಪ್ರೇಟ್ರಿಯಲ್ಲಿ ಆಗಿರ್ಬೋದು, ಅಥವಾ ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ಆಗಿರ್ಬೋದು, ಫೈನಲ್ ಎಕ್ಸಾಮಲ್ಲಿ ಆಗಿರ್ಬೋದು. ಸೈನ್ಸ್ ಒಂದು ಸ್ವಲ್ಪ ಈ ಆ್ಯಕ್ಟಿವಿಟೀಸ್, ಎಕ್ಸಾಂಪಲ್ ಬೇಸ್ಡ್ ಕ್ವಶನ್ಸ್ ಇತ್ತು. ಅಂಥವನ್ನೆಲ್ಲ ತುಂಬ ಚೆನ್ನಾಗಿ ಅನಲೈಸ್ ಮಾಡೋಕ್ಕೆ ಹೆಂಗೆ ಹೆಲ್ಪ್ ಮಾಡಿದ್ರು ತುಂಬ. ಮತ್ತು ನಾವು ಯಾವಾಗನ್ನ ಮಾಡೆಲ್ ಪೇಪರ್ಸ್ ಈ ಥರ ಬೇಕು ಸರ್, ಈ ಥರ ಇದಾಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತೆಲ್ಲ ಕೇಳಿದ್ರೆ ತುಂಬ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ ನಮಗೆ ಪ್ರತಿಯೊಬ್ಬರು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಟೀಚರ್ಸ್, ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ಸು, ಹಾಗೆ ನಮ್ಮ ಪೇರೆಂಟ್ಸ್, ನಮ್ಮ ರಿಲೇಟಿವ್ಸ್, ಯಾರ್ಯಾರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ನನಗೆ ನನಗೆ ಯಾರೂ ಹೇಳ್ತಾ ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇಷ್ಟೇ ಓದಬೇಕು, ಇಷ್ಟೊತ್ತಿಗೆ ಓದಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಯಾವತ್ತೂ ಯಾರೂ ಕಂಪಲ್ಸರಿ ಮಾಡಿಲ್ಲ. ನಾನು ಓದ್ತಾ ನನ್ನ ಪಾಡಿಗೆ ನಾನು ಎಷ್ಟು ಓದಬೇಕನ್ನೋ ಓದ್ಬೋದಾಗಿತ್ತು. ಯಾವಾಗ ನನ್ನ ಇಷ್ಟ, ನಾನು ಯಾವಾಗನ್ನ ಎದ್ದು ಓದ್ತಾ ಇದ್ದೆ, ಯಾವಾಗನ್ನ ಮಲಗ್ತಾ ಇದ್ದೆ, ನನಗೆ ಯಾವಾಗ ಬೇಕೋ ಅವಾಗ. ಆ ಥರ ಯಾರೂ ಫೋರ್ಸ್ ಮಾಡ್ತಾ ಇರಲಿಲ್ಲ ಇಷ್ಟೊತ್ತಿಗೆ ಇಷ್ಟೇ ತೊಗೋಬೇಕು. ಅಥವಾ ಇವಾಗ ಒಂದು ಪ್ರಿಪ್ರೇಟ್ರಿಲಿ ಕಡಿಮೆ ಬಂದಿದ್ರೆ ಕೂಡ ಯಾರೂ ಏನೂ ಬೈತಾ ಇರಲಿಲ್ಲ, ಯಾಕೆ ಇಷ್ಟು ಬಂತು, ಯಾಕೆ ಹಂಗಾಯಿತು, ಏನೂ ಕೇಳ್ತಾ ಇರಲಿಲ್ಲ. ಮಾರ್ಕ್ಸ್ ಹೇಳುವಾಗ ಖುಷಿ ಪಡೋರು, ಎಲ್ಲಿ ಹೋಗಿದೆ ಅದನ್ನು ತಿದ್ದುಕೋ ಅನ್ನೋರು. ಫಸ್ಟಲ್ಲಿ ನಾವು ಹೊಸದನ್ನು ಲರ್ನ್ ಮಾಡ್ತಾಯಿದ್ವಿ. ಲಾಸ್ಟಿಗೆ ಬಂದಾಗ ಅದನ್ನೇ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೆ ಕೂಡ
ಹೆಲ್ಪ್ ಮಾಡಿದ್ದಾರೆ. ನಂಗೆ ಅವರು ಟ್ಯೂಷನ್ಗೆ ಹೋಗಿ ಅಂತ ಕೂಡ ಫೋರ್ಸ್ ಮಾಡಿಲ್ಲ. ತುಂಬ ಪೇರೆಂಟ್ಸ್ ಹೇಳ್ತಾರೆ ಟ್ಯೂಷನ್ಗೆ ಹೋಗು ಅಂತ. ಅದು ನನಗೆ ಚಾಯ್ಸಿಗೆ ಬಿಟ್ಬಿಟ್ಟಿದ್ರು. ಟ್ಯೂಷನ್ಗೆ ಹೋಗ್ಬೇಕನ್ಸಿದ್ರೆ ಹೋಗಿ, ಇಲ್ಲಾಂದರೆ ಬೇಡ ಅಂತ. ಸೊ ನಂಗೆ ಇಷ್ಟ ಇರಲಿಲ್ಲ ಫಸ್ಟ್. ನಮಗೆ ಸ್ಕೂಲ್ ಟೈಮೇ ಜಾಸ್ತಿ ಇತ್ತು. ಸೊ ಅದ್ರ ಮೇಲೆ ಟ್ಯೂಷನ್ ಏನು ಬೇಡ ಅಂತ ಅಂದ್ಕೊಂಡ್ವಿ. ನಿಮ್ದು ಇದು ಡೈಲಿ ಹೇಗಿತ್ತು ದಿನಚರಿ ರೊಟೀನಾ? ಬೆಳಿಗ್ಗೆ ಯಾವ ಟೈಮ್ಗೆ ಅದು ನಮಗೆ ಅವತ್ತಿನ ವರ್ಕ್ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ನಾವು ಮ್ಯಾಕ್ಸಿಮಮ್ ಸ್ಕೂಲಲ್ಲೇ ಓದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅಂದರೆ ಫಸ್ಟ್ ಡೇಯಿಂದ ಇದು ಲಾಸ್ಟಲ್ಲಿ ರೊಟೀನ್ ಬೇರೆ ಥರ ಆಯಿತು, ಫಸ್ಟಲ್ಲಿ ಬೇರೆ ಥರ ಇತ್ತು. ಫಸ್ಟಲ್ಲಿ ಡೈಲಿ 3 hours 4 hours ಫಸ್ಟಿಂದ ಸ್ಟಾರ್ಟಿಂಗಿಂದ ಸ್ಕೂಲ್ ಟೈಮ್ ಬಿಟ್ಟು ಓದ್ತಾ ಇದ್ವಿ. ಲಾಸ್ಟಲ್ಲಿ ಬರ್ತಾ ಟೈಮ್ ಇನ್ಕ್ರೀಸ್ ಆಯಿತು. ಮತ್ತು ಲಾಸ್ಟಲ್ಲಿ ನಮಗೆ ಸ್ಕೂಲಲ್ಲೇ ಓದೋಕ್ಕೆ ಕೊಟ್ಬಿಡ್ತಾಯಿದ್ರು. 8:30 6 o'clockವರೆಗೂ ನಮಗೆ ಸ್ಕೂಲ್ ಟೈಮ್ ಇದ್ದಿದ್ದು. ಸೊ 8:30 ದಿನಕ್ಕೆ ಡೇ ಬೈ ಡೇ ಟೆಸ್ಟ್ಸ್ ಇರ್ತಿತ್ತು ನಮಗೆ, ಡೇ ಬೈ ಡೇ. ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು 1.5 day ನಮಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಓದೋಕ್ಕೆ ಕೊಡ್ತಾಯಿದ್ರು. ಸೊ ಆ್ಯಕ್ಚುಲಿ ಸ್ಕೂಲ್ ಟೈಮೇ ನಮಗೆ ಸ್ವಲ್ಪ ಸಫಿಷಿಯೆಂಟಾಗಿತ್ತು. ಸ್ಕೂಲಲ್ಲಿ ಹಾರ್ಡ್ ವರ್ಕ್ ಮಾಡಿದಿದ್ರೆ ಅದೇ ಸಫಿಷಿಯೆಂಟ್ ಆಗಿತ್ತು ತುಂಬ. ಮತ್ತೆ ಎಕ್ಸಾಮ್ ಟೈಮಲ್ಲಿ ಇಲ್ಲ ಕಾಮಾಗೆ ಇತ್ತು. ಬಟ್ ಲಾಸ್ಟ್ ಇದು ಮಾರ್ಕ್ ಶೀಟ್ ಇದು ಹಾಲ್ ಟಿಕೆಟ್ ಎಲ್ಲ ರಿಲೀಸ್ ಮಾಡಿದ್ರಲ್ಲ, ಆವಾಗ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಹೆಂಗೆ ಏನು ಅಂತ. ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ ನಮಗೆ 7th ಇರಲಿಲ್ಲ. ನಮಗಿರುತ್ತೆ ಅಂತ ಹೇಳಿದರು, ಬಟ್ ಇರಲಿಲ್ಲ. 8th ಇರಲಿಲ್ಲ, 9th ಇರಲಿಲ್ಲ ಪಬ್ಲಿಕ್ ಎಕ್ಸಾಮ್ಸ್ ಏನು. ಬಟ್ 10th ಫಸ್ಟ್ ಟೈಮು. ಬಟ್ ಎಲ್ಲರೂ ಕಾಮ್ ಮಾಡಿಬಿಟ್ರು ನಮ್ಮನ್ನ. ಏನಾಗಲ್ಲ, ಟೆನ್ಷನ್ ತೊಗೋಬೇಡಿ, ಎಲ್ಲ ಓದಿದ್ದೀರಾ, ಪ್ರಿಪ್ರೇಟ್ರಿಗಳಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ಆ್ಯಕ್ಚುಲಿ ಫೈನಲ್ ಎಕ್ಸಾಮ್ಗಿನ್ನ ಎಷ್ಟೋ ದಿನ ಪ್ರಿಪ್ರೇಟ್ರಿಗಳಲ್ಲಿ ಕಡಿಮೆ ಬರ್ತಿತ್ತು, ಬಿಕಾಸ್ ಅಷ್ಟು ಟಫ್ ಇರ್ತಿತ್ತು ನಮಗೆ. ಸೊ ಮತ್ತು ಫಸ್ಟ್ ಡೇ ಎಕ್ಸಾಮ್ ಬರೆಯೋರ್ಗೂ ಕೂಡ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಫಸ್ಟ್ ಡೇ ಎಕ್ಸಾಮ್ ಆದಮೇಲೆ ಫುಲ್ ರಿಲ್ಯಾಕ್ಸ್ ಆಗೋಯಿತು. ನಿಮಗೆ ಪ್ರಿಪ್ರೇಟ್ರಿಗಳಲ್ಲಿ ಎಷ್ಟು ಸ್ಕೋರ್ ಮಾಡಿ? ನಮ್ಮದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ನಂದು 3 marks ಹೋಗಿತ್ತು ಟೋಟಲು. ಅಂದರೆ 600ಗೆ 500ಗೆ 497 ಬಂದಿತ್ತು. ಮಾಮೂಲಿ ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲೂ ಅಷ್ಟೇ ಒಂದು ನಮಗೆ 500ಗೆ ಮಾಡ್ತಾ ಇದ್ದಿತ್ತು. ಅಂದರೆ 125 ಇಂಟರ್ನಲ್ಸ್ ಇರಲಿಲ್ಲ. ಸೊ ಒಂದು 500ಗೆ 490 above 485 above ಹಾಗೆ ಬರ್ತಾಯಿತ್ತು. ಕಾನ್ಸ್ಟೆಂಟಾಗಿ 490 495 ಹಾಗೆ ಬರ್ತಾಯಿತ್ತು. ಮೊಬೈಲ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ? ಇಲ್ಲ, ಅಷ್ಟೊಂದಿಲ್ಲ. ಮೊಬೈಲ್ ಬಗ್ಗೆ ಯೂಸ್ ಮಾಡಿದ್ರೆ ಕೂಡ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಬಿಕಾಸ್ ನಮಗೆ ಎಷ್ಟೋ ಸ್ವಲ್ಪ ಟಾಪಿಕ್ಸು ಸ್ಕೂಲಲ್ಲೂ ಮತ್ತು ಮೊಬೈಲ್ಸಲ್ಲಿ ಒಂದು ಯೂಸ್ ಏನಾಗಿತ್ತು ಅಂದರೆ, ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಮಾಡೆಲ್ ಪೇಪರ್ಸ್ ಎಲ್ಲ ಜಾಸ್ತಿ ಬಿಡ್ತಾಯಿದ್ರು. ಅದನ್ನು ನೋಡ್ಕೊತಾ ಇದ್ವಿ. ಕರ್ನಾಟಕ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಸ್ ಎಲ್ಲ ಇದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ, KSEEB ಅಂತ. ಮತ್ತು ನಮಗೆ ಯಾವುದನ್ನ ಒಂದು ಕ್ವಶನ್ ಡೌಟ್ ಇದ್ದರೆ ಕೂಡ KSEEB ಸಲ್ಯೂಷನ್ಸ್ ಅಂತೆಲ್ಲ ಇದೆ. ಮತ್ತು ನಮ್ಮದು ಮ್ಯಾಥ್ಸು ಸೈನ್ಸು NCERT ಇರೋದ್ರಿಂದ NCERT ಆ್ಯಪ್ಸ್ ಕೂಡ ಇದೆ. ಸಲ್ಯೂಷನ್ಸ್ ಆಗಿರ್ಬೋದು, ಟೆಸ್ಟ್ ಪೇಪರ್ಸ್ ಆಗಿರ್ಬೋದು. ಮಾಡೆಲ್ ಪೇಪರ್ಸ್ನ, ಪ್ರೀವಿಯಸ್ ಇಯರ್ ಪೇಪರ್ಸ್ನ ನಾವು ಜಾಸ್ತಿ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಹೇಗೆ ಯೂಸ್ ಮಾಡ್ತೀವಿ ಅದನ್ನು ಅಂತ. ನಾವು ನಮ್ಮ ಮನೇಲಿ ಸ್ವಲ್ಪ ಜನ ಮನೇಲಿ ಏನು ಮಾಡ್ತಾರೆ ಅಂದರೆ, ಇನ್ನೇನು ಎಕ್ಸಾಮ್ ಬರ್ತಾ ಇದೆ 1-2 monthsಗೆ TV ಕೇಬಲ್ಸ್ ಎಲ್ಲ ಕಟ್ ಮಾಡಿಸ್ಬಿಡ್ತಾರೆ, ಫೋನ್ ಎಲ್ಲ ಕೊಡಲ್ಲ. ಹಾಗೇನಿಲ್ಲ, ನಾನು ಎಕ್ಸಾಮ್ ಟೈಮಲ್ಲಿ ಕೂಡ ಫಸ್ಟ್ 10th ಸ್ಟಾರ್ಟಿಂಗಲ್ಲಿ ಹೇಗೆ ನಾನು ಇರ್ತಾಯಿದ್ನೋ, ಎಕ್ಸಾಮ್ ಡೇಸ್ ಕೂಡ ಹಾಗೆ ಇರ್ತಿತ್ತು. ಜಾಸ್ತಿ ಪ್ರೆಷರ್ ಹಾಕ್ಕೊಳ್ಳೋದಾಗಿರಲಿ, ಟೆನ್ಷನ್ ತೊಗೊಳ್ಳೋದಾಗಿರಲಿ ಏನೂ ಇರಲಿಲ್ಲ. ಹಾಗೆ ಮೊಬೈಲ್ ಯಾವಾಗ ಬೇಕೋ ಆವಾಗ ಜಾಸ್ತಿ ನೋಡಬಾರ್ದು. ಅಂದರೆ ಏನಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಫ್ಯೂಚರ್ ಏನು ಪ್ಲಾನ್? ನನಗೆ ಮೆಡಿಸಿನ್ ಫೀಲ್ಡ್ಗೆ ಹೋಗಬೇಕಂತ ಇಂಟ್ರೆಸ್ಟ್ ಇದೆ. ಬಟ್ ನೀಟು JEE ಎರಡೂ ಟ್ರೈ ಮಾಡ್ತೀನಿ. ಯಾವುದ್ರಲ್ಲಿ ಬೆಟರ್ ಸ್ಕೋರ್ ಬಂದರೆ ನೋಡೋಣ ಅಂತ. ನಿಮಗೆ ಜಾಸ್ತಿ ಯಾರು ಇರೋದು ಇನ್ಸ್ಪೈರ್ ಇರ್ತಾರೆ? ಮೊದಲು ವ್ಯಕ್ತಿ ಮೈನ್ ಜಾಸ್ತಿ ಇನ್ಸ್ಪೈರ್ ಅಂದರೆ ಮೈನ್ ಪರ್ಸನ್ ಒಬ್ಬರು ಇರ್ತಾರೆ, ಯಾರೋ ಇರ್ತಾರೆ ನಿಮಗೆ. ಅದು ಅವ್ರ ಮೇಲೆ ಇದು ಮಾಡ್ತೀರಾ, ಕಂಪೇರ್ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಗ್ರೇಟ್ ಇವ್ರು ಇರ್ತಾರಲ್ಲ, ಅಬ್ದುಲ್ ಕಲಾಂ ಅವರು ಇರೋ ಆ ಥರನ ಯಾರೋ ನೋಡಿ ನೀವು ತಂದೆ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ಬಟ್ ನನಗೆ ಆ್ಯಕ್ಚುಲಿ ಕರೆಕ್ಟ್ ಗೈಡೆನ್ಸ್ ಆ ಥರ ಎಲ್ಲ ಕೊಡ್ತಾ ಇದ್ದಿದ್ದಾನೆ ನಮ್ಮ ಅಣ್ಣ. ಈ ಥರ ಓದಬೇಕು, ಹಿಂಗೆ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಕೂಡ ಹೇಳ್ತಾ ಇರಲಿಲ್ಲ ಹಿಂಗು. ಇವಾಗ ನಾನು ಏನಾರ ಫೋನ್ ನೋಡ್ಕೊಂಡು TV ನೋಡ್ಕೊಂಡು ಕೂತಿದ್ರೆ ಅಪ್ಪ ಅಮ್ಮ ಕೂಡ ನೀನು ಯಾವಾಗ ಬೇಕೋ ಓದ್ಕೊತಾ ಇದ್ರು. ಬಟ್ ಅವ್ರು ಮಾತ್ರ
ಓದು ಹಿಂಗೆ ಓದಬೇಕು, ಎಕ್ಸಾಮ್ ಭಯ ಬೀಳಬಾರ್ದು, ಹಂಗಿರುತ್ತೆ ಹೀಗಿರುತ್ತೆ ಅಂತ ಎಲ್ಲರೂ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಬಟ್ ಅವ್ರ ಗೈಡೆನ್ಸ್ ಸ್ವಲ್ಪ ನಮ್ಗೆ ಜಾಸ್ತಿ ಇತ್ತು. ಇವಾಗ ಕೂಡ PUC ಕೂಡ ಅವರೇ ತುಂಬ, ನಮ್ಮ ಅಣ್ಣನೇ ತುಂಬ ಗೈಡ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಮತ್ತೆ ಈಗ ಏನು ಹೇಳ್ತಾರೆ ಈಗಿನ ಮಕ್ಕಳಿಗೆಲ್ಲ? ನೀವು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ, ಇವಾಗ ಈ ಸತಿ 10th ಬರೆಯೋರಿಗೆ ಏನು ಸಜೆಷನ್ಸ್ ಕೊಡ್ತೀರಾ? ಟೀಚರ್ಸ್ ವರ್ಡ್ಸ್ನ ಕ್ಲೀನಾಗಿ ಫಾಲೋ ಮಾಡಿ, ಆಮೇಲೆ ಫಸ್ಟ್ ಡೇಯಿಂದ ಓದಬೇಕು. ಲಾಸ್ಟ್ 1 ಮಂತಲ್ಲಿ ಓದ್ತೀವಿ ಅಂದರೆ ಓದ್ಬೋದು, 550 500 ಮೇಲೆ ತೊಗೋಬೋದು. ಬಟ್ 615 620 ಅಥವಾ 600 ಮೇಲೆ ತೊಗೋಬೇಕಂದ್ರೆ ಎಫರ್ಟ್ಸು ಫಸ್ಟ್ ಡೇಯಿಂದ ಇರಬೇಕು. ಕ್ಲಾಸಸಲ್ಲಿ ಮಾತಾಡಿಕೊಂಡು ಪಕ್ಕದಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡಿರಾ ಕ್ಲಾಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಆ್ಯಕ್ಚುಲಿ ನಾವು ಸೆಲ್ಫ್ ಸ್ಟಡಿ ಎಷ್ಟು ಇಂಪಾರ್ಟೆಂಟೋ, ನಾವು ಕ್ಲಾಸಸ್ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವತ್ತು ಟೀಚರ್ಸ್ ಏನು ವರ್ಕ್ ಕೊಡ್ತಾರೆ ಅದನ್ನು ಅವತ್ತು ಮಾಡಬೇಕು. ನಮಗೆ ಟೀಚರ್ಸ್ ಗೈಡೆನ್ಸು ಮತ್ತು ನಮ್ಮ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟಾಗಿ ಓದಲೇಬೇಕು. ಏಕೆಂದರೆ ಈ ಟೈಮ್ ಎಷ್ಟೋ ಕ್ವಶನ್ಸು ಟೆಕ್ಸ್ಟ್ ಬುಕ್ಕಿಂದನೇ ಬಂದಿತ್ತು ಜಾಸ್ತಿ. ನಾವು ಲಾಸ್ಟ್ ಟೈಮ್ಗಿನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಲ್ಲ ಅಪ್ಲಿಕೇಶನ್ ಟೈಪ್ ಆಗಿರ್ಬೋದು ಅಥವಾ ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಈ ಟೈಮ್ ಸ್ವಲ್ಪ ಜಾಸ್ತಿನೇ ಇತ್ತು. ಮತ್ತು ಮಾಡೆಲ್ ಪೇಪರ್ಸ್ನ ಮತ್ತು ಪ್ರೀವಿಯಸ್ ಇಯರ್ ಅಂದರೆ ಇವಾಗ ಸಿಲೆಬಸ್ ರಿವೈಸ್ ಆದಮೇಲಿಂದ ಇದ್ದಿದ್ದ ಪೇಪರ್ಸ್ನೆಲ್ಲ ಒಂದು ಸ್ವಲ್ಪ ರೆಫರ್ ಮಾಡಿ ಅಂತ ಹೇಳಿದ್ರು. ಮತ್ತು ನಿಮ್ಮ ಆ್ಯಕ್ಚುಲಿ ಟೀಚರ್ಸ್ ಹತ್ರ ಸ್ವಲ್ಪ ಸೋರ್ಸಸ್ ಇರುತ್ತೆ, ಈ ಸ್ವಲ್ಪ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಅಥವಾ ಆನ್ಸರ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸ್ಕೂಲ್ ಆ್ಯಕ್ಚುಲಿ ತುಂಬ ಡಿಸಿಪ್ಲೈನ್ಡ್ ಆಗಿದೆ, ಸ್ಟ್ರಿಕ್ಟ್ ಆಗಿದೆ. ನಮಗೆ ಎಲ್ಲನ್ನ ಆಚೆ ಹೋಗ್ಬೇಕಂದ್ರೆ, ಅಂದರೆ ಇವಾಗ ಸರ್ಟೈನ್ ಟೈಮಿಗೆ ಮುಂಚೆ ನಾವು ಆಚೆ ಹೋಗ್ಬೇಕಂದ್ರೆ ಪೇರೆಂಟ್ಸೇ ಬರಬೇಕು, ಕರ್ಕೊಂಡು ಹೋಗಬೇಕು, ಸೈನ್ ಹಾಕಿಬಿಟ್ಟು ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋಗಬೇಕು. ನಾವು ಹೆಂಗಂದರೆ ಹಂಗೆ ಸುಮ್ಮನೆ ಕೂಡ ಆಚೆ ಹೋಗೋಕ್ಕಾಗಲ್ಲ. ಸೊ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ, ಡಿಸಿಪ್ಲೈನ್ಡ್ ಆಗೂ ಇದೆ. ಮತ್ತು ಸ್ಪೋರ್ಟ್ಸ್ ಕೂಡ ಆಡಿಸ್ತಾ ಇರ್ತಾರೆ. ನಾವು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್, ಇವಾಗ ಹೋಬ್ಳಿ ಲೆವೆಲ್ ಆಗಿರ್ಬೋದು, ನಮ್ಮ ಸ್ಕೂಲಲ್ಲಿ ಆ್ಯಕ್ಚುಲಿ ಚೆಸ್ಸಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದಾರೆ ಒಬ್ಬರು, ಹಾರಿಕಾ ಅಂತ. ನಾವು ಆ್ಯಕ್ಚುಲಿ ಇದರಲ್ಲಿ ನಾವು ಬರೀ ಹೋಬ್ಳಿ ಲೆವೆಲ್ವರೆಗೂ ಆಡಿದ್ದೆ ಅಷ್ಟೇ, ಥ್ರೋಬಾಲು ಹೋಬ್ಳಿ ಲೆವೆಲಲ್ಲಿ. ನಮ್ಗೆ ಆ್ಯಕ್ಚುಲಿ ಸೆಲೆಕ್ಟ್ ಆಗಿಲ್ಲ ಆ್ಯಕ್ಚುಲಿ ತಾಲೂಕು ಲೆವೆಲ್ಗೆ. ಆಮೇಲೆ ಕಬಡ್ಡಿ ಸ್ಕೂಲ್ ಲೆವೆಲಲ್ಲಿ ಆಡ್ತಾಯಿದ್ವಿ. ಫಸ್ಟಲ್ಲಿ ಚೈತನ್ಯ ಭಾರತಿ ಅಂತ ಸ್ಕೂಲಲ್ಲಿ, ಇವಾಗ RK ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಆಗಿದೆ. ನಾನು LKG ಇಂದ 4th ಸ್ಟ್ಯಾಂಡರ್ಡ್ವರೆಗೂ ಚೈತನ್ಯ ಭಾರತಿಯಲ್ಲಿ ಓದಿದ್ದು. ನಾವು ಓದ್ತಾ ಇದ್ದಾಗ ಚೈತನ್ಯ ಭಾರತಿ ಅಂತಲೇ ಇತ್ತು. 5th ಇಂದ ನಾನು ಅಮರ್ ಜ್ಯೋತಿಯಲ್ಲೇ ಓದಿದ್ದು. 5th ಇಂದ 10th ಅಮರ್ ಜ್ಯೋತಿನೇ. ಇಲ್ಲ, ಆ್ಯಕ್ಚುಲಿ ಅಲ್ಲಿ ಕೂಡ ಬೇಸಿಕ್ಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನಮಗೆ, ಏನೇನು ಬೇಸಿಕ್ ಬೇಕೋ. ಇಲ್ಲಿ ಬಂದಾಗ ಫಸ್ಟು ಏನು ಅಷ್ಟೊಂದು ಸ್ಟ್ರಗಲ್ ಏನು ಅನಿಸ್ಲಿಲ್ಲ. ಇಲ್ಲೂ ಟೀಚರ್ಸ್ ತುಂಬ ಫ್ರೆಂಡ್ಲಿಯಾಗೇ ಇದ್ದರು. ನಮಗೆ ಹೊಸ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತೇನು ಬೇರೆಯಿಂದ ಡಿಫ್ರೆನ್ಷಿಯೇಟ್ ಮಾಡೋದಾಗಿರಲಿ, ಅವ್ರ ಹಳೆ ಸ್ಟೂಡೆಂಟ್ಸ್ಗೆ ಪ್ರಿಯಾರಿಟಿ ಕೊಡೋದು ಆ ಥರ ಏನೂ ಮಾಡ್ತಾ ಇರಲಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದರು. ಸೊ ನಮ್ಗೆ ಅಲ್ಲಿಂದನೇ ಹೆಲ್ಪ್ ಆಯಿತು. 5th ಇಂದ ಕೂಡ ಚೆನ್ನಾಗೇ ಓದೋಕ್ಕೆ ಹೆಲ್ಪ್ ಆಯಿತು. ಕೊನೆಯದಾಗಿ ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ? ನಾವು ಓದೋದ್ರ ಜೊತೆಗೆ ನಮ್ಮ ಹೆಲ್ತನ್ನು ಕೂಡ ಹೆಲ್ತನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ಲಾಸ್ಟಲ್ಲಿ ತುಂಬ ಪ್ರೆಷರ್ ಆಗೋಗುತ್ತೆ ಇದು ಮತ್ತು ನಾವು ಬ್ಯಾಕ್ಲಾಗ್ಸ್ ಇಟ್ಕೊಂಡಷ್ಟು ಪ್ರೆಷರ್ಸ್ ಆಗ್ತಾ ಇರುತ್ತೆ. ಸೊ ಅವತ್ತಿಗೆ ಕಂಟ್ರೋಲ್ ಅಂದರೆ ಅವತ್ತು ಮುಗಿಸ್ಬಿಟ್ಟು ಓದೋದನ್ನೆಲ್ಲ ಫಸ್ಟ್ ಡೇಯಿಂದ ಓದಬೇಕು ಅಂತ ಹೇಳಬೇಕು ಸರ್, ಅಷ್ಟೇ. ನಮಗೆ ಎವ್ರಿ ಡೇ ಇವಾಗ ಒಂದು ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ತಾಯಿದ್ರು. ಅಂದರೆ ಗ್ರೂಪ್ ಅಂದರೆ ವಾಟ್ಸಪ್ ಗ್ರೂಪ್ ಆ ಥರ ಅಲ್ಲ, ಒಂದು ಟೀಚರ್ಗೆ ಒಂದು 20 ಮೆಂಬರ್ಸ್ ಸ್ಟೂಡೆಂಟ್ಸ್, 15 ಮೆಂಬರ್ಸ್ ಸ್ಟೂಡೆಂಟ್ಸ್ ಅಂತ. ಆ ಪರ್ಟಿಕ್ಯುಲರ್ ಟೀಚರ್ ಎವ್ರಿ ಡೇ 5 o'clockಗೆ ಫೋನ್ ಮಾಡ್ತಾಯಿದ್ರು, ಎದ್ದಿದ್ದಾರಾ, ಓದ್ತಾ ಇದ್ದಾರಾ, ಯಾವ ಟಾಪಿಕ್ ಓದ್ತಾ ಇದ್ದಾರೆ ಅಂತ ಕೇಳ್ತಾಯಿದ್ರು. ಕೆಲವೊಂದ್ಸರಿ ಕ್ವಶನ್ಸ್ ಕೂಡ ಕೇಳಿದ್ದಾರೆ ಫೋನಲ್ಲಿ ಬೆಳಗ್ಗೆನೆ. ಆಮೇಲೆ ಅದ್ರ ಜೊತೆಗೆ ನಮಗೆ ನ್ಯೂಸ್ ಪೇಪರ್ಸ್, ವಿದ್ಯಾರ್ಥಿ ಉದ್ಯೋಗ ಮಿತ್ರ ಅಂತ ವಿಜಯವಾಣಿ ಅವ್ರದ್ದು ನ್ಯೂಸ್ ಪೇಪರ್ ಅದು ಸ್ಕೂಲವರೇ ಕೊಡ್ತಾಯಿದ್ರು ನಮಗೆ, ಎವ್ರಿ ಡೇ ಕೊಡ್ತಾರೆ. ಅಂದರೆ ಯಾರಿಗೆ ಬೇಕೋ, ಯಾರು ತೊಗೊತಾರೋ ಅವರಿಗೆ ಕೊಡ್ತಾಯಿದ್ರು. ಅಂದರೆ ಅದರಲ್ಲಿ ಸ್ವಲ್ಪ ಕಾಲಮ್ಸ್ ಇದೆ. ಫಸ್ಟ್ ಪೇಜಲ್ಲಿ ನಾರ್ಮಲ್ ಇನ್ಫಾರ್ಮೇಷನ್ ಏನಾನ ಅವತ್ತಿನ ಕರೆಂಟ್ ಅಫೇರ್ಸ್ ಇತ್ತು. ಸೆಕೆಂಡ್ ಪೇಪರ್ಗೆ ಬಂದಾಗ ಅದರಲ್ಲಿ 10th ಸಪ್ರೇಟ್ ಕಾಲಮ್, ಪ್ರತಿ ಒಂದು ಚಾಪ್ಟರ್ದು ಎಕ್ಸ್ಪ್ಲನೇಷನ್ನು, ಅಂದರೆ ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಅಂತ ಬರ್ತಿತ್ತು.
ಕ್ವೆಶನ್ಸ್ ಆನ್ಸರ್ಸ್ ಆಗಿರ್ಬೋದು, ಮೈಂಡ್ ಮ್ಯಾಪ್ಸ್ ಥರ ಆಗಿರ್ಬೋದು ಅಂಥದ್ದು. ಅದರಲ್ಲಿ ಬರೀ 10th ಅಂತ ಅಲ್ಲ, ಗ್ರಾಮರ್ ಇತ್ತು, ಆಮೇಲೆ ನೀಟ್ ಸಪ್ರೇಟ್ ಕಾಲಮ್ ಇತ್ತು, JEE ಸಪ್ರೇಟ್ ಕಾಲಮ್ ಇತ್ತು, ಮತ್ತು ಈ IAS KAS ಎಕ್ಸಾಮ್ಸ್ಗೆ ಕಾಲಮ್ಸು, ಬ್ಯಾಂಕಿಂಗ್ ಎಕ್ಸಾಮ್ಸು ಆ ಥರದಕ್ಕೆಲ್ಲ ಕಾಲಮ್ಸ್ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಫನ್ನಿ ಗೇಮ್ಸ್ ಕೂಡ ಇತ್ತು, ಇವಾಗ ಪಝಲ್ಸ್ ಸಾಲ್ವ್ ಮಾಡೋ ಥರ, ಮತ್ತು ವರ್ಡ್ ಕ್ರಾಸ್ ವರ್ಡು, ಸುಡೋಕು ಟೈಪ್ ಆಗಿರ್ಬೋದು, ಪದಬಂಧ ಆಗಿರ್ಬೋದು, ಅಥವಾ ಕಲರಿಂಗು. ಅಂದರೆ ಇವಾಗ ಒಂದು ಪಿಕ್ಚರ್ ಕೊಟ್ಟು ಅದು ಕಲರಿಂಗ್ ಮಾಡಬೇಕು, ಕಲರಿಂಗ್ ಮಾತ್ರ ಅಲ್ಲ, ಆ ಪಿಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ನು. ಪಿಕ್ಚರ್ ಅಂದರೆ ಸ್ಪೆಷಲಿ ಒಂದು ಫ್ಲವರ್ ಕೊಟ್ಟಿದ್ರೆ ಆ ಫ್ಲವರ್ ಬಗ್ಗೆ ಅದು ಯಾವ ಫ್ಯಾಮಿಲಿಗೆ ಸೈಂಟಿಫಿಕ್ ಆಗಿ ಕೂಡ ಕೊಡ್ತಾಯಿದ್ರು ನಮಗೆ ಎವ್ರಿಡೇ. ಅದೊಂದು ಕೂಡ ಕಾಲಮ್ ಇತ್ತು. ಒಂದು ಪ್ರಾಣಿ, ಒಂದು ಸ್ಪೀಶೀಸ್, ಯಾವುದೋ ಒಂದು ಸ್ಪೀಶೀಸ್ ಬಗ್ಗೆ ಕೊಟ್ಬಿಟ್ಟು ಅದ್ರ ಫುಲ್ ಬಯೋಡೇಟಾ ಅದ್ರ ಬಗ್ಗೆ ಎಲ್ಲ ಕೊಡ್ತಾಯಿದ್ರು. ಸೊ ಅದು ನಮಗೆ ಹೆಲ್ಪ್ ಆಗ್ತಿತ್ತು. 10th ಸ್ಪೆಷಲಿ ನಮಗೆ ಹೆಲ್ಪ್ ಆಗ್ತಾಯಿದ್ದು 10th ಕಾಲಮ್ಮು ಮತ್ತು ಇಂಗ್ಲೀಷು ಕನ್ನಡ ಗ್ರಾಮರ್ ಕಾಲಮ್ಸ್ ಇತ್ತು. ಅವು ನಮಗೆ ಹೆಲ್ಪ್ ಆಗ್ತಾಯಿತ್ತು. ಮತ್ತು ಆ ನ್ಯೂಸ್ ಪೇಪರ್ಸ್ನೆಲ್ಲ ಸ್ಟೋರ್ ಅಥವಾ ಏನು ನಾವು ಇಟ್ಕೊಳ್ಳೋದ್ರಿಂದ ನೆಕ್ಸ್ಟ್ ನೀಟು JEE ಕಾಲಮ್ಸ್ ಕೂಡ ಇದೆ ಅಲ್ಲ, ಅದರಲ್ಲಿ ಅದು ಹೆಲ್ಪ್ ಆಗುತ್ತೆ. ಇವಾಗ ಏನಿಲ್ಲ ಅಂದರೂ ನನ್ನ ಹತ್ರ ಅರೌಂಡ್ 250 ಪೇಪರ್ಸ್ ಇರ್ಬೋದು. ಇದೆ, ಹಾಂ ಇದೆ, 250 ಪೇಪರ್ಸ್, ಡೈಲಿ ಪೇಪರ್ಸ್ ಇದೆ. ಹಾಂ, ಅಂದರೆ ಅದು ಅವತ್ತಿಂದ ಅವತ್ತು ಅಂದರೆ ಸ್ವಲ್ಪ ಎಷ್ಟೊತ್ತು ಒಂದು 10 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನಮ್ಗೆ ಯಾವ ಕಾಲಮ್ ಬೇಕೋ ಆ ಕಾಲಮ್ ಓದ್ಬೋದು. ಮತ್ತು ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಸಲ್ಲಿ ಕ್ವಶನ್ಸ್ ಕೊಡ್ತಾಯಿದ್ರು. 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ ಆ ಪೇಪರಲ್ಲಿ. ಸೊ ಯೂಸ್ ಆಗುತ್ತೆ ಅದು ಅಂತ. ಇವರು ನಮ್ಮಪ್ಪ ಸುರೇಶ್ ಅಂತ, ಇವರು ಟೀಚರ್ ಆಗಿದ್ದಾರೆ. ಇಲ್ಲೇ ಮುಳ್ಬಾಗಲಿಂದ ಒಂದು 22 ಕಿಲೋಮೀಟರ್ಸ್ ಇದೆ ಇಲ್ಲಿ ಖಮ್ಮಂ ದಿನೆ ಅಂತ, ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಪ್ರೈಮರಿ ಸ್ಕೂಲಲ್ಲಿ, ಗೌರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲಿ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ? ನಮ್ಮ ಹೆಸರು ಸರ್? ನಮ್ಮ ಹೆಸರು ಸುರೇಶ್ ಅಂತೇಳಿ. ನಾನು ಟೀಚರ್ ಆಗಿದ್ದೀನಿ. ಎಲ್ಲಿ ಸರ್? ಇಲ್ಲಿ ಖಮ್ಮಂ ದಿನ್ನೆ ಅಂತ ಒಂದು ಹಳ್ಳಿ ಇದೆ, ಅಲ್ಲೊಂದು LPS ಇದೆ, ಅಲ್ಲಿ ನಾನು ಸಿಂಗಲ್ ಟೀಚರ್ ಆಗಿದ್ದೀನಿ ಅಲ್ಲಿ. ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ, ಚೆನ್ನಾಗಿ ಓದಿ ಇಷ್ಟಪಟ್ಟು ಏನು ಹೇಳ್ತಾರೆ? ಸೊ ಅಲ್ಲ, ಅದು ಎಫರ್ಟ್ ಚೆನ್ನಾಗಿದೆ. ಅದಕ್ಕನ್ನು ಹೆಚ್ಚಾಗಿ ಇಲ್ಲಿ ಮುಖ್ಯವಾಗಿ ಏನು ಬೇಕಪ್ಪ ಅಂದರೆ ಶಿಸ್ತು ಬೇಕು. ಯಾವುದೇ ಒಂದು ಅಚೀವ್ ಆಗಬೇಕಾದ್ರೆ ಒಂದು ಶಿಸ್ತು ಇಟ್ಕೋಬೇಕು. ಸೊ ಓದೋದ್ರಲ್ಲಿ ಶಿಸ್ತು, ಆ ಶಿಸ್ತು ಇಟ್ಕೊಂಡ್ರೆ ಯಾವ ಟೈಮ್ಗೆ ಏನು ಓದಬೇಕು, ಎಷ್ಟು ಓದಬೇಕು. ಇಲ್ಲಿ ಮಗಳು ಏನು ಮಾಡ್ತಾಯಿದ್ಲು ಅಂತಂದರೆ, ಸಂತೋಷ ವಿಷಯ ಏನಪ್ಪ ಅಂತಂದರೆ ನಮ್ಗೆ ಯಾವತ್ತೂ ಬರ್ಡನ್ ಕೊಡಲಿಲ್ಲ. ಸೊ ಟೀಚರ್ಸ್ ಏನು ಹೇಳ್ತಾರೆ ಅವತ್ತಿಂದ ಅವತ್ತು ಓದ್ಕೊಂಬಂದರು. ಸೊ ಹಾಗಾಗಿ ನಾವು ಅವರಿಗೆ ಅವರ ಓದ್ರ ಬಗ್ಗೆ ಒಂದು ಸಿಕ್ಕಿದೆ, ಹೇಗೆ ಓದಬೇಕು ಅಂತೇಳಿ ಗೊತ್ತಿದೆ. ಆವಾಗ ನಮ್ಮ ಗೈಡೆನ್ಸ್ ಏನಪ್ಪ ಅಂತಂದರೆ ಸುಮ್ಮನೆ ನೋಡ್ತಾ ಇರಬೇಕಷ್ಟೆ. ಅವ್ರು ಓದದೇ ಇದ್ದಾಗ ಅವರಿಗೆ ಓದೋ ಥರ ಅಥವಾ ಓದಿದ್ರೆ ಏನಾಗುತ್ತೆ ಅನ್ನೋ ಥರ ಹೇಳ್ಬೋದಾಗಿತ್ತು. ಮಗಳ ವಿಚಾರದಲ್ಲಿ ಹೇಳೋದಾದರೆ ಯಾವತ್ತೇ ಆಗಲಿ ಓದೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಅಮರಜ್ಯೋತಿ ಶಾಲೆಗೆ 5ನೇ ತರಗತಿಯಿಂದ ಸೇರಿಕೊಂಡಾಗಿಂದ ಪ್ರತಿ ವರ್ಷ ಕೂಡ ತರಗತಿಗೆ ಮೊದಲೇ ಬರ್ತಾಯಿದ್ದಾಳೆ. ಸ್ಕೂಲ್ ಟಾಪರೇ ಬರ್ತಾಯಿದ್ದಾಳೆ. ಕ್ಲಾಸ್ ಟಾಪರ್ ಪ್ರತಿ 5th ಅಪ್ ಟು 10th ಕ್ಲಾಸ್ ಟಾಪರೇ ಬಂದಾಳೆ. ಇವಾಗ ಸ್ಕೂಲ್ ಟಾಪರ್ ಬಂದಾಳೆ. ಸೊ ಇದು ಬಹಳ ಖುಷಿ ಆಗ್ತಾಯಿದೆ. ಇದಕ್ಕೆ ಮುಖ್ಯವಾಗಿ ನಾವು ಮಗಳ ಎಫರ್ಟ್ ಇದೆ, ಅದಕ್ಕನ್ನು ಹೆಚ್ಚಾಗಿ ಹಿರಿಯರ ಆಶೀರ್ವಾದ ಇದೆ, ಮತ್ತು ದೇವರ ಕೃಪೆ ಇದೆ, ಮತ್ತು ಮ್ಯಾನೇಜ್ಮೆಂಟವರು, ಟೀಚಿಂಗ್ ಸ್ಟಾಫು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಎಲ್ಲ ಹುಡುಗರು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ. ನಿಮಗೆ ಯಾವ ಥರ ಕೇರ್ ಮಾಡ್ತಿದ್ರು ಸರ್? ಟೀಚರ್ಸ್ ಪೇರೆಂಟ್ಸ್ಗೆ ಹೇಗೆ? ಪ್ರತಿ ಸಲ ಆ ಟೀಚರ್ಸು ಪೇರೆಂಟ್ಸ್ನ ಆಗಾಗ ಟೀಚರ್ಸ್ ಮೀಟಿಂಗ್ ಮಾಡೋರು. ಆ ಟೈಮ್ನಲ್ಲಿ ಪ್ರತಿ ಪೇರೆಂಟ್ಸ್ನು ಕೂಡ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಏನೋ ಹೇಳ್ಬೋದಾಗಿತ್ತು, ಮಕ್ಕಳ ಪ್ರಾಬ್ಲಮ್ ಬಗ್ಗೆ ಹೇಳ್ಬೋದಾಗಿತ್ತು. ಆಗಿಂದಾಗಿ ಅಲ್ಲಿ ಸಾಲ್ವ್ ಮಾಡೋರು, ಆನ್ಸರ್ ಪೇಪರ್ಸು ಕೊಡೋರು, ಅಲ್ಲೇ ಚೆಕ್ ಮಾಡ್ಕೋಬೋದಾಗಿತ್ತು. ಮತ್ತು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಅವ್ರನ್ನ ಓದಿನ ಕಡೆ ಗಮನ ಕೊಡಿ, ಅವ್ರು ಏನು ಮಾಡ್ತಾರೆ, ಹೇಗೆ ಬರ್ತಾರೆ, ಹೇಗೆ ಹೋಗ್ತಾರೆ ಅಂತೇಳಿದ್ದೆ ಇದು ಮಾಡಿ. ನಿಮ್ಮ ಮಕ್ಕಳನ್ನು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇರಬೇಡಿ, ಆದಷ್ಟು ಆಬ್ಸೆಂಟ್ ಆಗದಿರೋ ಶಾಲೆಗೆ ರೆಗ್ಯುಲರಾಗಿ ಬರೋ ಥರ ಮಾಡಿ, ಮತ್ತು ಅವ್ರ ಕಡೆ ಗಮನ ಕೊಟ್ಟು ನೋಡ್ಕೊತಾ ಇರಿ. ಸೊ ನಿಮಗೆಷ್ಟು ಮಕ್ಕಳ ಬಗ್ಗೆ ಆಸಕ್ತಿ ಇದೆಯೋ ಅದಕ್ಕನ್ನು ಹೆಚ್ಚಿಗೆ ನಮಗೆ ಮಕ್ಕಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಪೇರೆಂಟ್ಸ್ಗೆ ಹೇಳೋರು. ಸೊ ಪೇರೆಂಟ್ಸ್ಗೂ ಆ ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಬರುತ್ತೆ, ಮತ್ತು ಆ ಸ್ಕೂಲ್ ಬಗ್ಗೆ ನಂಬಿಕೆ ಬರುತ್ತೆ. ಟೀಚಿಂಗ್ ಸ್ಟಾಫ್ ಅಂತೂ
ಭಾಳ ಸಲ ನಾನು ಅವ್ರಿಗೆ ಆಭಾರಿ ಆಗಬೇಕು. ಯಾಕೆ ಅಂತಂದರೆ ಬೆಳಿಗ್ಗಿನ ಜಾವ 5 ಗಂಟೆಗೆ ಎದ್ದು ಓದೋಕ್ಕೆ ಹೇಳೋರು ಮಕ್ಕಳಿಗೆ. 5 ಗಂಟೆಗೆ ಎದ್ದು ಮಾಡೋರು ಲಾಸ್ಟಲ್ಲಿ 5 ಗಂಟೆಗೆ ನಮಗೆ ಫೋನ್ ಮಾಡೋರು, ಓದ್ತಾ ಇದ್ದಾರಾ ಇಲ್ವಾ ಅದೆಲ್ಲ. ಅಂಥ ಒಂದು ಡಿಟೆಕ್ಟಿವ್, ಅಂಥ ಒಂದು ಡೆಡಿಕೇಶನ್ ಬೇಕಲ್ಲ ಟೀಚರ್, ಆ ಥರದ ಒಂದು ಅಭಿಮಾನ ಇಟ್ಕೊಂಡಿದ್ರಲ್ಲ, ಅದು ನಮಗೆ ಬಹಳ ಇದಾಯಿತು. ಸೊ ಎಲ್ಲ ಪೇರೆಂಟ್ಸು ಕೂಡ ಹೇಳೋದೇನಪ್ಪ ಅಂತಂದರೆ, ಮುಖ್ಯವಾಗಿ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್. ಮಕ್ಕಳ ಎಜುಕೇಷನ್ಗೆ ಪೇರೆಂಟ್ಸು ಸಪೋರ್ಟಿವ್ ಇಂಪಾರ್ಟೆಂಟ್. ಪಾಸಿಟಿವ್ ಸಪೋರ್ಟ್ ಕೊಡಬೇಕು, ನೆಗೆಟಿವ್ ಸಪೋರ್ಟ್ ಕೊಡಬಾರ್ದು. ಪಾಸಿಟಿವ್ ಸಪೋರ್ಟ್ ಕೊಟ್ಟರೆ ಮಕ್ಕಳು ಏನು ತಪ್ಪು ಮಾಡೋದಿಲ್ಲ. ಮಕ್ಕಳ ತಪ್ಪು ಆಗದಿರ ನೋಡ್ಕೊಳ್ಳೋದು ಪೇರೆಂಟ್ಸ್ ಜವಾಬ್ದಾರಿ. ಈ ಥರದಲ್ಲಿ ಹೇಳ್ತಾ, ಮಗು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದಕ್ಕೆ ಖುಷಿ ಆಗ್ತಾಯಿದೆ. ಈಗ ನಿಮ್ಮ ಮಗಳಿಗೆ ಖುಷಿ ಅನಿಸ್ತಿದೆ. ಅಂದರೆ ಪರವಾಗಿಲ್ಲ, ನಾವು ಅಷ್ಟು ಮಾರ್ಕ್ಸು ಬರುತ್ತೆ, ಅಷ್ಟೇ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 610-15 ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ನಮ್ಮ ನಿರೀಕ್ಷೆ ಅಷ್ಟೇ ಬಂದಿದೆ. ಇನ್ನೂ ಒಂದು 2-3 ಮಾರ್ಕ್ಸು ಬರೋ ಇದಿತ್ತು. ನೋಡೋಣ, ಅದನ್ನು ಸಾಫ್ಟ್ ಕಾಪಿ ತರಿಸ್ಕೊಂಡು ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಇದು ಮಾಡ್ಕೊಬೇಕು. ಅಂದರೆ ಈಗಿನ ರಿಸಲ್ಟು ನಮಗೆ ಖುಷಿ ತಂದಿದೆ. ಅಲ್ಲಿ ಎಫರ್ಟು ಇನ್ನೂ ಹಾಗೆ ಇದ್ದು, ಇನ್ನು ಮುಂದಿನ ಇದು ಎಜುಕೇಷನ್ ಕೂಡ ಅದೇ ಥರನೇ ಎಫರ್ಟ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ತಗೊಂಡ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ ಎಲ್ಲ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತದೆ. ನಾನು ಹೆಂಗಿದ್ದೆ, ಸೊ ಓದೋದ್ರಲ್ಲಿ ಬುದ್ಧಿವಂತಲು, ಗಲಾಟೆನೂ ಇತ್ತು. ಸೊ ಪೇರೆಂಟ್ಸ್ ಮಾತನ್ನು ಮೀರ್ತಾ ಇರಲಿಲ್ಲ. ಯಾಕೆ ಅಂತಂದರೆ ನಾವೇನು ಹೇಳ್ತೀವೋ ಅದಕ್ಕೆ ಸ್ವಲ್ಪ ಇದು ಮಾಡಿದ್ರು ಕೂಡ, ಆದರೆ ನಮ್ಮ ಮಾತಿಗೆ ಒವೇ ಮಾಡಿಕೊಂಡು ಅದನ್ನು ಮತ್ತೆ ಮಾಡೋಳು. ಓದಿನ ಬಗ್ಗೆ ಓದಬೇಕು ಅಂತೇಳಿ ಅವರೇ ಇಂಟ್ರೆಸ್ಟ್ ತಗೊಂಡ್ಳು. ಅದು ನಮಗೆ ಖುಷಿ ಕೊಡ್ತು. ಹೀಗೆ ಓದು, ಇಷ್ಟೆತ್ತು ಓದು ಅಂತೇಳಿದ್ದೆ ನಾವೇನು ಹೇಳಿದ್ದಿಲ್ಲ, ಸುಮ್ಮನೆ ಸಜೆಷನ್ ಮಾಡಿದ್ದೀನಿ. ಸೆಲ್ಫ್ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋಬೇಕು, ನಿನ್ನ ಇದಕ್ಕೆ ಫ್ಯೂಚರ್ಗೆ ಅನುಕೂಲ ಆಗುತ್ತೆ. ಇನ್ನೂ 8th 9th ಒಂದು ಮಾತು ಹೇಳಿದ್ದೆ, ನೀವು ಏನು ಓದ್ತೀರಿ, ಹೊಸದಾಗಿ ಏನು ವಿಷಯ ಕಲ್ತ್ಕೊತೀರಿ ಅದನ್ನೊಂದು ರೆಕಾರ್ಡ್ ಮಾಡ್ಕೊಳ್ಳಿ. ಹೈಯರ್ ಎಜುಕೇಷನಲ್ಲಿ ಅದು ನಿಮಗೆ ಯೂಸ್ ಆಗುತ್ತೆ. ಸೈನ್ಸ್ದು ಯಾವುದೋ ಪೇಪರಲ್ಲಿ ಬರುತ್ತೆ, ಅದನ್ನೊಂದು ಬರೆದಿಟ್ಕೊಂಡಿದ್ರೆ PUನಲ್ಲಾಗಲಿ ಮೆಡಿಕಲ್ಗೆ ಹೋಗಲಿ ಬೇರೆ ಕಡೆ ಹೋದಾಗ ಅದೇ ಬರಬೇಕಾಗತ್ತೆ. ಎಲ್ಲಿ ಸಿಗೋದಿಲ್ಲ, ಕೆಲವು ಸಲ ಪೇಪರಲ್ಲಿ ಬರ್ತಾ ಇರುತ್ತೆ. ಅದನ್ನ ಆರ್ಟಿಕಲನ್ನು ಕಟ್ ಮಾಡಿ ಒಂದು ಫೈಲ್ ಮಾಡ್ಕೋಬೇಕು. ಪೇಪರ್ನ ವಿದ್ಯಾರ್ಥಿ ಮಿತ್ರ ಅಂತ ಬರ್ತಾಯಿತ್ತು, ಆ ವಿದ್ಯಾರ್ಥಿ ಮಿತ್ರನ ತರಿಸ್ತಾ ಇದ್ವಿ. ಸ್ಕೂಲಲ್ಲಿ ಕೂಡ ಇದು ವಿಜಯವಾಣಿದು ವಿದ್ಯಾರ್ಥಿ ಮಿತ್ರ ಅಂತ ₹1 ಪೇಪರ್ ಅಂತ ಬರುತ್ತೆ, ವಿದ್ಯಾರ್ಥಿ ಉದ್ಯೋಗ ಮಿತ್ರ ಅಂತ. ನಮ್ಮ ಸ್ಕೂಲಲ್ಲೇ ಆ್ಯಕ್ಚುಲಿ ನಾವು ಒಂದು ಇಷ್ಟು ಪೇ ಮಾಡಿಬಿಟ್ರೆ ಅವ್ರು ಪ್ರತಿ ಡೇ ನಮ್ಗೆ ಕೊಡೋರು, ನಮ್ಮ ಸ್ಕೂಲಲ್ಲೇ ಕೊಡೋರು ಆ ಪೇಪರ್ಸ್ನ. ಇವಾಗ ಸ್ಕೂಲ್ ಆದಮೇಲೆ ನಾನು ಆಚೆ ತೊಗೊಳ್ತೀನಿ. ಎಲ್ಲರಿಗೂ ಏನು ಹೇಳ್ತೀರಾ, ಎಲ್ಲ ಬೇರೆ? ಸೊ ಎಲ್ಲ ಮಕ್ಕಳು ಮೇಯ್ನ್ಲಿ ಎಜುಕೇಷನ್ ಬಗ್ಗೆ ಗೌರವ ಕೊಡಬೇಕು, ಟೀಚರ್ಸ್ಗೆ ಗೌರವ ಕೊಡಬೇಕು, ಪೇರೆಂಟ್ಸ್ಗೆ ಗೌರವ ಕೊಡಬೇಕು, ಮತ್ತು ಓದೋದಕ್ಕೆ ಆಲಸ್ಯ ಮಾಡಬಾರ್ದು. ವಿದ್ಯೆ ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ವಿದ್ಯೆ ಕಲಿಬೇಕು ಅಂತ ಬಯಸೋರು ಸಾಧನೆ ಮಾಡ್ಕೋಬೇಕು. ಸಾಧನೆ ಮಾಡಿದ್ರೆ ಮುಂದಿನ ಜೀವನದಲ್ಲಿ ಅವ್ರು ಒಳ್ಳೆಯ ಫ್ಯೂಚರ್ ಇರ್ತದೆ. ಮುಂದೆ ಎಲ್ಲ ಜೀವನದಲ್ಲೂ ಪ್ರತಿ ಒಂದು ಅಂಕಕ್ಕೂ ಪ್ರತಿ ಮಾರ್ಕ್ಸ್ಗೂ ಬೆಲೆ ಇದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಬೇಕು, ಹೆಚ್ಚಿನ ಅಂಕಗಳು ತಗೋಬೇಕು, ತಂದೆ ತಾಯಿ ಮಾತು ಕೇಳಬೇಕು. ಒಂದು ವೇಳೆ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ದಿರ, ಆ ಒಂದು ಫೇಲ್ಯೂರ್ ಇಸ್ ದಿ ಸಕ್ಸಸ್ ಆಫ್ ದಿ ಸ್ಟೆಪ್ ಅಂತಂತಾರೆ. ಈ ಫೇಲ್ಯೂರ್ ಆದರೂ ಕೂಡ ಸಕ್ಸಸ್ ಸ್ಟೆಪ್ಗೆ ಅದೊಂದು ಅಡಿಪಾಯ. ಅದು ನೋಡ್ಕೊಂಡು ನಾವು ಏನು ತಪ್ಪು ಅಂತ ನೋಡಿಕೊಂಡು ಮುಂದಿನ ಜೀವನದಲ್ಲಿ ಆ ತಪ್ಪು ಆಗದಿರ ಮಾಡ್ಕೋಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀವಿ. ಫ್ಯೂಚರಲ್ಲಿ ಹಿಂಗಾಗಬೇಕು ಹಂಗಾಗಬೇಕು ಅಂತ ಮಗಳು ನಮ್ಮ ಮಗಳು ಹಂಗಿರ್ಬೇಕು ಅಂತ ಒಂದು ಕನಸಿರತ್ತಲ್ಲ, ನೀವು ಏನು ಹೇಳಕ್ಕೆ ಬಯಸ್ತೀರ? ನಿಮ್ಮ ಮಗಳು ಏನಾಗಬೇಕು ಅಂತ ನಿಮ್ಮ ಒಂದು ಸೊ ನಮ್ಮ ಮಗಳು ಅವ್ರ ಇದ್ರ ಮೇಲೆ ಬಿಟ್ಟಿದ್ದೀವಿ. ಒಂದು ಖುಷಿ ವಿಚಾರ ಹೇಳಬೇಕು ಅಂದರೆ, ಮಗಳು LKG ಓದುವಾಗಲೇ ಅವಳ ಹೆಸರು ಬರ್ಕೊಳ್ಳೋಳು, ಧನ್ಯ ಎಸ್ LKG MBBS ಅಂತೇಳಿ ಬರ್ಕೊಳ್ಳೋಳು. LKGನಲ್ಲಿ ಅವಳು ಬರ್ಕೊಂಡಿದ್ದಾಳೆ. ಸೊ ಅದು ನಮಗೆ ಆವತ್ತಿಂದನೂ ಅವಳು ಡಾಕ್ಟ್ರಾಗಲಿ, ಅದರಲ್ಲೂ ಡಾಕ್ಟ್ರಲ್ಲಿ ಏನಪ್ಪ ಅಂತಂದರೆ ವೈದ್ಯಕೀಯ ವಿಜ್ಞಾನಿ ಆಗಬೇಕು ಅಂತೇಳಿ, ಮೆಡಿಕಲ್ಸಲ್ಲಿ ರಿಸರ್ಚ್ ಮಾಡಬೇಕು. ಸೊ ಆ ಒಂದು ಫೀಲ್ಡ್ಗೆ ಹೋದರೆ
ಎಲ್ಲರಿಗೂ ಅನುಕೂಲ ಆಗುತ್ತೆ, ನಮಗೂ ಖುಷಿ ತರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರು ಒಂದು ಇಂಟೆನ್ಷನ್ ಬಿಟ್ಟಿರೋದು, ಅವರು ಯಾವುದಕ್ಕೆ ಇದು ಹೋಗ್ತಾರೋ ಅದಕ್ಕೆ ನಾವು ಸಪೋರ್ಟ್ ಫುಲ್ ಇರ್ತದೆ. ಮ್ಯಾನೇಜ್ಮೆಂಟ್ ಫಸ್ಟ್ ನಮ್ಮ ಟೀಚರ್ಸ್ಗೆ, ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ಸ್ ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ನಮಗೆ. ಆಮೇಲೆ ಪೇರೆಂಟ್ಸ್ಗೆ, ರಿಲೇಟಿವ್ಸ್ ಆಗಿರ್ಬೋದು, ರಿಲೇಟಿವ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿನ್ನೆ ನಾನು ಮಾರ್ಕ್ಸ್ ಹೇಳಿದಾಗ ಕೂಡ ಅಷ್ಟೇ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ನನಗೂ